ಇವತ್ತು ನಮ್ಮ ಜನ ಎಲ್ಲ ಗ್ಯಾರಂಟಿಗಳ ಹಿಂದೆ ಹೊರಟಿದ್ದಾರೆ. ಬಸ್ ಫ್ರೀ ಅಂತಾರೆ, ಅಕ್ಕಿ ಫ್ರೀ ಅಂತಾರೆ, ಕರೆಂಟ್ ಫ್ರೀ ಅಂತಾರೆ. ಅರೆ ನಿಮಗೆ ಉದ್ಯೋಗ ಫ್ರೀ ಅಂತ ಹೇಳ್ಬೇಕಾಗಿತ್ತಲ್ಲ, ಉದ್ಯೋಗದ ಗ್ಯಾರಂಟಿ ಕೊಡಬೇಕಾಗಿತ್ತು, ಶಿಕ್ಷಣದ ಗ್ಯಾರಂಟಿ ಕೊಡಬೇಕಾಗಿತ್ತು, ಆರೋಗ್ಯದ ಗ್ಯಾರಂಟಿ ಕೊಡಬೇಕಾಗಿತ್ತು. ಆದರೆ ಸಿದ್ದರಾಮಯ್ಯಗೆ ಇದ್ಯಾವುದು ಅರ್ಥ ಆಗಲ್ಲ. ನಾನು ಅಧಿಕಾರದಲ್ಲಿದ್ದೀನ, ನಾನು ಏನೇನು ಮಾಡಬೇಕು ಅದು ಮಾಡ್ಕೊಳ್ತಾ ಇದ್ದೇನೆ. ಸಮಾಜವನ್ನು ಗುಲಾಮರನ್ನಾಗಿ ಮಾಡ್ತಾ ಇದ್ದೇನೆ, ಸಮಾಜವನ್ನು ಭಿಕ್ಷುಕರನ್ನಾಗಿ ಮಾಡ್ತಾ ಇದ್ದೇನೆ, ಸಮಾಜವನ್ನು ನಿಶಕ್ತೀಕರಣಗೊಳಿಸ್ತಾ ಇದ್ದೇನೆ. ಸಿದ್ದರಾಮಯ್ಯ ಏನೂ ಮಾಡ್ತಾ ಇಲ್ಲ, ಬರೀ ಗ್ಯಾರಂಟಿಗಳಲ್ಲಿ ಜನರನ್ನು ಮೋಸ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಒಂದು ಇದೇ ತಿಂಗಳ 20ನೇ ತಾರೀಕು KSRTC ನೌಕರರು ಸ್ಟ್ರೈಕ್ ಮಾಡ್ತಾವ್ರೆ. ಅವ್ರಿಗೆ ನೋಡಿರಿ, 1/1/2020 ಅವರಿಗೆ ಅರಿಯಸ್ ಕೊಡಬೇಕಾಯ್ತು, ಕೊಟ್ಟಿಲ್ಲ. 38 ತಿಂಗಳು ಅರಿಯಸ್ ಕೊಟ್ಟಿಲ್ಲ. ನಾವು ಸದೃಢ ಆಗಿದ್ದೀರಿ ಅಂತಾರೆ. ಹೋಗಲಿ, ಹೊಸ ಅಗ್ರಿಮೆಂಟು 2024 1/4/2024 ಮಾಡಬೇಕಾಗಿತ್ತು, 25 ಮಾಡ್ತೀರಿ ಅಂತ. ಅಲ್ಲ 12 ತಿಂಗಳನ್ನ ಅಂದರೆ ನೌಕರರನ್ನು, ನಾನು ಸುಮ್ಮನೆ ಉದಾಹರಣೆಗೆ ಹೇಳ್ತಾರೆ, ನೌಕರರನ್ನ ಹಿಂಗೆ ದುಡಿಯುವ ವರ್ಗವನ್ನು ಹಿಂಗೆ ಮೋಸ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನಿಗೆ ಶಾಪ ತಟ್ಟದೆ. ಇನ್ನು ದಲಿತರ ವಿಚಾರದಲ್ಲಿ 1 ಎಕರೆ ಭೂಮಿ ಯಾರಿಗೂ ಕೊಟ್ಟೇ ಇಲ್ಲ. KEDBಯಲ್ಲಿ ಕೊಟ್ಟಿದ್ದೀರಿ ಅಂತಾರೆ. 10 ಲಕ್ಷ 20 ಲಕ್ಷ ಎಲ್ಲಿ ಕಟ್ಟಕ್ಕೆ ಸಾಧ್ಯ ಆಗ್ತದೆ? ನನಗೆ ಯಾರೋ ಬೆಳಗ್ಗೆ ಒಂದು 25 ಲಕ್ಷ ಅಡ್ಜಸ್ಟ್ 5 ಲಕ್ಷ 1 ಲಕ್ಷ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಇವಾಗ. ಇಂಥ ಪರಿಸ್ಥಿತಿಯಲ್ಲಿ ಸಬಲೀಕರಣದ ಕಡೆ ಈ ಶೋಷಿತ ಶಿಕ್ಷಣವನ್ನು ಖಾಸಗೀಕರಣ ಮಾಡೋಕ್ಕೆ ಹೊರಟಿದ್ದಾರಪ್ಪ. 7 ಶಾಲೆ 8 ಶಾಲೆ ಸೇರಿ 1 ಶಾಲೆ ಮಾಡ್ತಾರಂತೆ. ಅಂದರೆ ನಿಮ್ಮ ಉದ್ದೇಶ ಏನು? ಶಿಕ್ಷಣವನ್ನು ಗ್ಯಾರಂಟಿ ಮಾಡಿ, ಒಂದು ಹಳ್ಳಿಯಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದರೆ ಅವನಿಗೊಂದು ಶಾಲೆ ಇರಬೇಕು. ಅದು ಏನು ಕಳ್ಕೊಳ್ಳೋದೇನು ರೀ ನೀವು ಕಳ್ಕೊಳ್ತೀರಿ? ಕೇರಳದಲ್ಲಿ 98% ಇದೆಯಪ್ಪ ಎಜುಕೇಷನ್ ರೇಟು, ನಮ್ಮಲ್ಲಿ ಯಾಕೆ 60% ಇದೆ? 70 ಯಾಕೆ ದಾಟೋಕ್ಕಾಗಿಲ್ಲ? ಅರೆ ನಿಮ್ಮ ಮೋಜು ಮಸ್ತಿಗಳನ್ನು ಬಿಡ್ರಿ, ಶಿಕ್ಷಣದ ಗ್ಯಾರಂಟಿಯನ್ನು ಕೊಡ್ರಿ, ಆರೋಗ್ಯದ ಗ್ಯಾರಂಟಿಯನ್ನು ಕೊಡ್ರಿ. ಆರೋಗ್ಯ ಇವತ್ತು ಹಾಳಾಗಿ ಹೋಗ್ತಾ ಇದೆ. ವ್ಯಾಕ್ಸಿನ್ ತಗೊಂಡು ಕೋವಿಡ್ ನಂತರದಲ್ಲಿ 19-20 ಏನು ಕೋವಿಡ್ ತಗೊಂಡು ನಂತರದಲ್ಲಿ ಎಲ್ಲರೂ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. ಮೊನ್ನೆ ಯಾರೋ ಪಾಪ ಒಬ್ಬ 47 ವರ್ಷದ ಸತ್ತೋದ, ಪುನೀತ್ ರಾಜ್ಕುಮಾರ್ ಸತ್ತೋದ್ರು ವ್ಯಾಕ್ಸಿನ್ ತಗೊಂಡು. ಈಗ ಆರೋಗ್ಯದ ಗ್ಯಾರಂಟಿ ಕೊಡಿ. ಲಕ್ಷಾಂತರ ರೂಪಾಯಿ ಮಣಿಪಾಲಿಗೆ ನೀವು ತೋರ್ಸೋಕೆ ಹೋದರೆ 5,000 ರೂಪಾಯಿ ಇಲ್ದಿದ್ದು ಒಳಗಡೆ ಹೆಜ್ಜೆ ಇಡೋಕ್ಕಾಗಲ್ಲ. ಈ ಕಡೆ ಈ ಸರ್ಕಾರಗಳು ಮಾಡಿಲ್ಲ, ನಾವು ಮಾಡ್ತೀವಿ ಅಂತ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಜನಜಾಗೃತಿಯನ್ನು ಮತ್ತು ತುಂಬ ಕಮಿಟೆಡ್ ಆಗಿ ಇವತ್ತು ನಾವು ಈ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಅಂಬೇಡ್ಕರ್ ಆಶಯ ಅದು ಕಾಂಗ್ರೆಸ್ ಮತ್ತು BJP ಹೇಳ್ತಾರೆ, ನಾವು ಕೂಡ ಅಂಬೇಡ್ಕರ್ ಆಶಯಗಳನ್ನ ಇವತ್ತು ಈಡೇರಿಸ್ತಾ ಇರೋದು, ಅವರ ಕನಸುಗಳನ್ನೇ ನನಸು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು ಸಣ್ಣ ಎಕ್ಸಾಂಪಲ್, ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ದಾರು ಕಾಂಗ್ರೆಸ್ನವರು. ಆಮೇಲೆ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ಲನ್ನು ತಂದವಾಗ ಅದನ್ನು ವಿರೋಧ ಮಾಡಿದವರು ಯಾರು? ಇವತ್ತಿನ BJP. ಇದು ವೆರಿ ಸಿಂಪಲ್ಲು. ಇವರೆಲ್ಲ ಅಂಬೇಡ್ಕರ್ ಅವರ ವಿರೋಧಿಗಳು, ಆ ಸಮುದಾಯದ ವಿರೋಧಿಗಳು ಅನ್ನೋದಕ್ಕೆ ಇನ್ನೇನು ಬೇರೆ ಏನು ಹೇಳಂಗೆ ಇಲ್ಲ. ಮಾತಾಡೋಕ್ಕೆ ಹೋದರೆ ಇವರ ಎಲ್ಲವನ್ನು ತೆಗೆದು ಇಟ್ಬಿಡ್ತೀರಿ ಮುಂದೆ. ಇವ್ರು ಏನೇನು ಮಾಡಿದ್ದಾರೆ, ಏನೇನು ತೊಂದರೆ ಕೊಟ್ಟಿದ್ದಾರೆ, ನಮಗೇನೇನು ತೊಂದರೆ ಕೊಟ್ಟಿದ್ದಾರೆ ಅಂತೇಳಿ. ಹಾಗಾಗಿ ಒಂದು ಪರ್ಯಾಯ ಇಲ್ಲ. ಈಗಾಗಲೇ ನಾವು ಕೋಡಿಹಳ್ಳಿ ಚಂದ್ರಶೇಖರ್ ಅವರು, ಮಾರ್ಸಂದ್ರ ಮುನಿಯಪ್ಪ, ಗೋಪಿನಾಥ್, CM ಇಬ್ರಾಹಿಮು ಮತ್ತು ಎನ್ ಮೂರ್ತಿ, ನಮ್ಮ ಸಂಘಟನೆ ನಾವೆಲ್ಲ ಒಂದು ಮಾತುಕತೆ ಮಾಡ್ತಾ ಇದ್ದೀರಿ. ಅದಕ್ಕೆ 25-26ನೇ ತಾರೀಕು ನಾವೆಲ್ಲರೂ ಅದೇ ಇವತ್ತು ಯಾರು ಸಿಂಗಲ್ಲಾಗಿ ನಾವು ತಮಿಳ್ನಾಡು ರಾಜಕಾರಣನ ನೋಡಿದ್ದೀರಿ. ಯಾರು ಸಿಂಗಲ್ ಮೆಜಾರಿಟಿ 118 ಯಾರನ್ನೂ ಪಡೆಯೋಕ್ಕಾಗಿಲ್ಲ. ಲಕ್ಷಾಂತರ ಕೋಟಿ ಖರ್ಚು ಮಾಡಿದ್ರೂ ಅದು ವಿಜಯ್ ಆಗಿರ್ಬೋದು, ಸ್ಟಾಲಿನ್ ಆಗಿರ್ಬೋದು, ಪಳನಿಸ್ವಾಮಿ ಆಗಿರ್ಬೋದು, ಯಾರು ಮೆಜಾರಿಟಿ ಇವತ್ತೆಲ್ಲ ಪಾರ್ಟಿಗಳು ಸೇರಿ, ಇವತ್ತು 5 ಪಾರ್ಟಿ ಸೇರಿ ಅಲ್ಲಿ ರಾಜ್ಯ ಸರ್ಕಾರ ರಚನೆ ಆಗಿರೋದು. ಕರ್ನಾಟಕದಲ್ಲೇ ಮುಂದಿನ ದಿನಗಳಲ್ಲಿ ಆ ಸ್ಥಿತಿ ನಿರ್ಮಾಣ ಆಗ್ತದೆ. VCK ತಿರುಮಾವಳಂದು 2 ಇತ್ತಪ್ಪ, ಇವತ್ತು ಅವ್ನು ಸಪೋರ್ಟ್. CPM 2, CPI 2, ಕಾಂಗ್ರೆಸ್ 5. ಹಿಂಗೆಲ್ಲ ಇವೆಲ್ಲ ಆಗ್ತವೆ. ತಮಿಳ್ನಾಡಲ್ಲಿ, ಕೇರಳದಲ್ಲಿ ಹಂಗೆ ಆಗಿದೆ. ಮುಸ್ಲಿಂ ಲೀಗ್ 22 UDF ಅಲ್ಲಿ, ಕಾಂಗ್ರೆಸ್ಸು ಮುಸ್ಲಿಂ ಎಲ್ಲ ಇಂಥ ಒಂದು 365 ಸಂಘಟನೆ ಮಾಡ್ತಾರೆ. 365 ಮತದಿಂದ ಚೇಂಜ್ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಓಟನ್ನು ಮಾರ್ಕೊಂಬೇಡ್ರಪ್ಪ. ನೀವು ಓಟನ್ನು ಇದೇ ಗೋಳೆ. ಮತ್ತು ಇಲ್ಲ ಭೂಮಿ ಇಲ್ಲ ಕೊಡ್ರಿ, ಉದ್ಯೋಗ ಕೊಡ್ರಿ, ಶಿಕ್ಷಣ ಕೊಡ್ರಿ, ಇದೇ ಬೇಡ್ತಕ್ಕಂಥ. ಅದಕ್ಕೆ ಕಾಂಶಿರಾಮ್ ಸಾಹೇಬರು ತುಂಬ ಚೆನ್ನಾಗಿ ಹೇಳ್ತಾರೆ, ಏ ಮಾಂಗ್ನಿಕ ಸಮಾಜ ಗುಲಾಮಿ ಸಮಾಜ, ಏ ದೇನಿಕ ಸಮಾಜ ರೂಲಿಂಗ್ ಕ್ಲಾಸ್ ಹೋ ಜಾತ ಅಂತೇಳಿ. ಹಾಗಾಗಿ ನಾವು ರೂಲಿಂಗ್ ಕ್ಲಾಸ್ ಆಗಬೇಕು. ಬಾಬಾ ಸಾಹೇಬ್ರು ಹೇಳಿದ್ದಾರೆ, ನಾವು ಹುಟ್ಟಿರೋದೇ ಈ ದೇಶವನ್ನು ಆಳೋದಕ್ಕೆ.
ನಿಮ್ಮ ಮನೆ ಗೋಡೆಗಳ ಮೇಲೆ ಬರೆದು ಇಟ್ಕೊಳ್ರಿ ಅಂತ. ಆ ಮಾತನ್ನು ನಮ್ಮ ಜನಕ್ಕೆ ಕೇಳಬೇಕು. ಅದರಲ್ಲೂ ಎಜುಕೇಟೆಡ್ ಇವತ್ತು ಇಲ್ಲೆಲ್ಲ ನಮ್ಮ ಜೊತೆಗಿದ್ದಾರಲ್ಲ, ಇವರೆಲ್ಲ ತಿಳುವಳಿಕೆ ಇರ್ತಕ್ಕಂಥವ್ರು, ಬುದ್ಧಿವಂತರು, ಅನುಭವ ಇರ್ತಕ್ಕಂಥವ್ರು. ಈ ಟೀಮ್ ಇದೇ ಥರ ಒಂದು ತಾಲೂಕಲ್ಲಿ ಒಂದು 50 ಜನ 100 ಜನ ಆದರೆ ಏನಾಗ್ಬೋದು ಹೇಳ್ರಿ? ಇಡೀ ಒಂದು ತಾಲೂಕಿಗೆ 50 ಜನ ಅಂದರೆ ಒಂದು ಜಿಲ್ಲೆಗೆ ಒಂದು 500 ಜನ 1000 ಜನ ಆಗ್ತಾರೆ. ಹಂಗಾಗಿ ಎಲ್ಲ ಜಿಲ್ಲೆಗಳಲ್ಲೂ ಈ ರೀತಿ ಕೆಲಸ ಮಾಡಿ ಈಗಾಗಲೇ ಆ ನಿಟ್ಟಿನಲ್ಲಿ ಇವತ್ತು ಕೂರ್ಗಿಂದ ಬಂದಿದ್ದಾರೆ, ಹಾಸನದಿಂದ ಬಂದಿದ್ದಾರೆ, ಮೈಸೂರು, ಕೋಲಾರ ಎಲ್ಲ ಕಡೆಯಿಂದ ಈ ಎಲ್ಲ ಶಕ್ತಿಗಳನ್ನು ಕ್ರೋಢೀಕರಿಸಿ ಒಂದು ಶಕ್ತಿಯಾಗಿ ಕೆಲಸ ಮಾಡ್ತೀವಿ.